ಹಾಯ್ ಫ್ರೆಂಡ್ಸ್. ಈ ವೆನೆಜುಲಾದ ಅಧ್ಯಕ್ಷನ ಕಿಡ್ನ್ಯಾಪ್, ಅದು ತನ್ನ ಮನೆಯಲ್ಲಿ ತನ್ನ ಬೆಡ್ರೂಮಲ್ಲಿ ಹೆಂಡತಿ ಪಕ್ಕ ಮಲಗಿರೋರನ್ನ ಕಿಡ್ನ್ಯಾಪ್ ಮಾಡ್ಕೊಂಡು ಅಮೇರಿಕದವ್ರು ಕರ್ಕೊಂಬರ್ತಾರೆ ಅಂದರೆ ಇದು ಸುಮ್ಮನೆ ಆಗಿದೆ ಅಂತ ಅನ್ಕೊಂತೀರಾ? ಹಾಂ, ಒಬ್ಬ ಸೆಕ್ಯೂರಿಟಿ ಗಾರ್ಡು ಆಗಲಿ, ಮನೆ ಹತ್ರ ಇರೋ ಸೆಕ್ಯೂರಿಟಿ ಫೋರ್ಸಸ್ ಆಗಲಿ, ಯಾರು ಸಹಿತ ಒಂದು ಶೂಟ್ ಮಾಡಲಿಲ್ಲ, ಒಂದು ಪ್ರಯತ್ನ ಮಾಡಲಿಲ್ಲ, ಒಂದು ಏನೂ ಇಲ್ದಂಗೆ ಇಡೀ ಒಬ್ಬ ದೇಶದ ಅಧ್ಯಕ್ಷನ ರಾತ್ರೋರಾತ್ರಿ ಮನೆಯಿಂದ ಕಿಡ್ನ್ಯಾಪ್ ಮಾಡ್ಕೊಂಬರ್ತಾರೆ ಅಂದರೆ ಒಂದು ಬೇರೆ ದೇಶದವರು ಹೇಗೆ ಇರ್ಬೋದಲ್ವ? ಹೇಗೆ ಅಂದರೆ ತಮ್ಮ ದೇಶದಲ್ಲಿ ಇನ್ಯಾವ ರೀತಿ ದೇಶದ್ರೋಹಿಗಳು ದುಡ್ಡಿಗಾಸೆ ಪಟ್ಟು ಲಂಚದಿಂದ ಎಷ್ಟು ಜನ ಇರ್ಬೋದು. ಎಲ್ಲೂ ಇಂಟೆಲಿಜೆಂಟ್ ವರ್ಕ್ ಮಾಡಲಿಲ್ಲ, ಯಾವ ಸೆಕ್ಯೂರಿಟಿ ವರ್ಕ್ ಮಾಡಲಿಲ್ಲ. ಅಷ್ಟೇ ಯಾಕೆ, ಅಕ್ಕಪಕ್ಕದ ತಮ್ಮ ವಿರೋಧ ಪಕ್ಷದವ್ರು ಸಹಿತ ಒಂದು ಏನು ಅಂತ ಇದು ಇಲ್ದಂಗೆ ಆ ರೀತಿ ಎಲ್ಲರಿಗೂ ವ್ಯವಸ್ಥೆ ಮಾಡ್ಕೊಂಡು ಎಲ್ಲರನ್ನೂ ಇದು ಮಾಡ್ಕೊಂಡು ಈ ಒಂದು ದೇಶದ ಒಬ್ಬ ಅಧ್ಯಕ್ಷನ ಮನೆಯಿಂದ ಕಿಡ್ನ್ಯಾಪ್ ಮಾಡ್ತಾರೆ ಅಂದರೆ ಶ್ರೀಲಂಕಾ ಆಯಿತು, ಬಾಂಗ್ಲಾದೇಶ ಆಯಿತು, ಅಷ್ಟೇ ಯಾಕೆ ಪಾಕಿಸ್ತಾನ ಆಯಿತು, ಎಲ್ಲ ದೇಶಗಳು ಮುಗಿದೋಯ್ತು. ಈಗ ಭಾರತಕ್ಕೂ ತುಂಬ ಸಲ ಪ್ರಯತ್ನ ಮಾಡ್ತಾ ಇದ್ದಾರೆ, ಬಟ್ ಆಗಿಲ್ಲ. ಯಾಕೆಂದರೆ ಅಮೇರಿಕದವರು ಏನೇ ತಿಪ್ಪಲ್ಲ ಹಾಕಿದ್ರು ಭಾರತಕ್ಕೆ ಇನ್ನೂ ಆಗಿಲ್ಲ. ಭಾರತದಲ್ಲೇನು ದ್ರೋಹಿಗಳೇನು ಕಮ್ಮಿ ಇಲ್ಲ, ಆಂತರಿಕ ದ್ರೋಹಿಗಳು ಭಾಳ ಕಾಯ್ತಾ ಇದ್ದಾರೆ. ಮೋದಿನ ತೆಗೆಸ್ಬೇಕು, ಮೋದಿನ ಇಳಿಸ್ಬೇಕು ಅಂತ. ಯಾರು ಸಪೋರ್ಟ್ ಮಾಡ್ತಾರೆ ಏನು ಅಲ್ವಾ? ಏನೇ ಆಗಲಿ ಫ್ರೆಂಡ್ಸ್, ಏನೇ ಇದ್ದರೂ ಹೇಗೆ ಇದ್ದರೂ ಒಂದು ನಾವು ಸಹಿತ ಆದಷ್ಟು ನಮ್ಮ ಸರ್ಕಾರಕ್ಕೆ ಬೆಂಬಲವಾಗಿರೋಣ. ಯಾರೋ ಹೇಳ್ತಾರೆ ಏನೋ ಅಧಿಕಾರದಿದು ಸುಳ್ಳು ಮಾಹಿತಿ ಹಬ್ಬಿಸ್ತಾರೆ ಅಂತ ಇದು ಮಾಡೋದನ್ನು ಬಿಡೋಣ. ಜೈ ಭಾರತ್ ಮಾತಾ ಕಿ ಜೈ.